ಓಂ ಗುರುಭ್ಯೋ ನಮಃ. ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಶರಣಾರ್ಥಿಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಶರಣಬಸವೇಶ್ವರರ ಒಂದು ಅದ್ಭುತವಾದ ವಚನವನ್ನು ನೋಡೋಣ. ಈ ವಚನದಲ್ಲಿ ಬಸವೇಶ್ವರರು ಹೇಳಿದ್ದು ಏನು ಅಂತಂದ್ರೆ, ಈಗ ನಾವು ನಡೆಸ್ತಾ ಇರುವ ಜೀವನ ಶೈಲಿಗೆ ತುಂಬಾ ಹೊಂದಾಣಿಕೆ ಆಗುವಂತಹ ವಚನ ಇದು. ಎಲ್ಲರೂ ಕೇಳಲೇಬೇಕಾದಂತಹ ವಚನ. ಈ ವಚನದಿಂದ ನಮ್ಮ ಜೀವನದಲ್ಲಿ ಸ್ವಲ್ಪನಾದರೂ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಈ ವಚನದಲ್ಲಿ ಶರಣಬಸವೇಶ್ವರರು ತಮ್ಮ ಪರಿಸ್ಥಿತಿಯನ್ನು ಶಿವಲಿಂಗಕ್ಕೆ, ಕೂಡಲ ಸಂಗಮ ದೇವರಿಗೆ ಹೇಳ್ಕೊತಾರೆ. ನಾನು ಇಂತಹ ಪರಿಸ್ಥಿತಿಯಲ್ಲಿ ಇದ್ದೇನೆ, ಆ ಪರಿಸ್ಥಿತಿಯಿಂದ ನನ್ನನ್ನು ಹೊರತೆಗೆ ಪರಮಾತ್ಮ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ ಅಂತ ಅನ್ನುವಂಥ ವಚನವಿದು. ಬನ್ನಿ ವಚನವನ್ನು ನೋಡೋಣ. ವಚನ ಹೀಗಿದೆ: ಕೆಸರಿನಲ್ಲಿ ಬಿದ್ದ ಪಶುವಿನಂತೆ ದೆಸೆಗೆ ಬಾಯ ಬಿಡುತ್ತಿದ್ದೇನೆ ಅಯ್ಯ, ಆ ರೈವವರಿಲ್ಲ ಅಕಟಕಟ ಪಶುವೆಂದೆನ್ನ ಕೂಡಲ ಸಂಗಮ ದೇವ, ಕೊಂಬ ಹಿಡಿದೆತ್ತುವನ್ನಕ್ಕ. ಈ ವಚನದಲ್ಲಿ ಬಸವಣ್ಣನವರು ಮಾನವನ ಜೀವನದ ಸಂಕಷ್ಟವನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಕೆಸರಿನಲ್ಲಿ ಬಿದ್ದ ಪಶುವಿನಂತೆ ಅಂದರೆ, ಒಂದು ಪಶು ಕೆಸರಿನಲ್ಲಿ ಸಿಕ್ಕಾಕೊಂಡು ಅದು ಹೊರಗೆ ಬರೋಕೆ ತುಂಬ ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಅದು ಯಾವ ದಿಕ್ಕಿಗೆ ಹೋಗಲು ಆಗದೆ ಅಸಹಾಯಕವಾಗಿ ತೊಳಲಾಡ್ತಾ ಇರುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು, ದುಃಖಗಳು, ಸಂಕಷ್ಟಗಳು ನಮ್ಮನ್ನು ಸುತ್ತುವರೆದು ಬಿಡುತ್ತವೆ. ಆಗ ನಾವು ಏನು ಮಾಡಬೇಕು ಅಂತ ಗೊತ್ತಾಗದೆ ಎಲ್ಲ ದಿಕ್ಕಿಗೂ ಸಹಾಯಕ್ಕಾಗಿ ನೋಡ್ತೀವಿ. ದೆಸೆಗೆ ಬಾಯ ಬಿಡುತ್ತಿದ್ದೇನಯ್ಯ ಅಂತಂದ್ರೆ, ಇಲ್ಲಿ ಬಸವಣ್ಣನವರು ಹೇಳೋದು, ನಾನು ಕೂಡ ಹಾಗೆಯೇ ಎಲ್ಲ ಕಡೆ ಸಹಾಯಕ್ಕಾಗಿ ಕೂಗುತ್ತಿದ್ದೇನೆ, ಆ ರೈವವರಿಲ್ಲ ಕಟಕಟ ಅಂದರೆ ನಮ್ಮ ನೋವು ಕೇಳುವವರೇ ಇಲ್ಲ ಅನ್ನೋ ಭಾವನೆ ಬರುತ್ತದೆ. ಜೀವನದಲ್ಲಿ ಕೆಲ ಸಮಯ ನಾವು ಒಬ್ಬರೇ ಇದ್ದೀವಿ ಅನ್ನೋ ಫೀಲಿಂಗ್ ಕೂಡ ನಮಗೆ ಬರ್ತೈತಿ. ಇದು ನಮ್ಮೆಲ್ಲರ ಜೀವನದಲ್ಲೂ ಬರುತ್ತಾ ಇರುವ ಸತ್ಯ. ಇದು ಈಗ ಎಲ್ಲರೂ ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ ಅದು. ಪಶುವೆಂದು ಕೂಡಲ ಸಂಗಮ ದೇವ, ಕೊಂಬ ಹಿಡಿದೆತ್ತುವನ್ನಕ್ಕ. ಇಲ್ಲಿ ಒಂದು ದೊಡ್ಡ ಸಂದೇಶ ಇದೆ. ನಾನು ಪಶುವಿನಂತಿದ್ದೇನೆ ಅಯ್ಯ, ಆದರೆ ನೀನು ಕೂಡಲ ಸಂಗಮ ದೇವ, ನನ್ನನ್ನು ಕೈ ಹಿಡಿದು ಮೇಲಕ್ಕೆತ್ತಬೇಕು ಅಂತ ಬೇಡಿಕೊಳ್ಳುತ್ತಾರೆ ಶರಣಬಸವೇಶ್ವರರು. ಅಂದರೆ ಎಷ್ಟು ಸಮಸ್ಯೆ ಬಂದರೂ ನಾವು ನಂಬಿಕೆ ಬಿಡಬಾರದು, ದೇವರ ಮೇಲೆ ವಿಶ್ವಾಸವಿಡಬೇಕು. ಕೊನೆಯಲ್ಲಿ ದೇವರು ನಮ್ಮನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆಯನ್ನು ಈ ವಚನದಲ್ಲಿ ನೋಡುತ್ತೇವೆ. ಜೀವನದಲ್ಲಿ ಕೆಸರಿನಲ್ಲಿ ಸಿಕ್ಕಿಕೊಂಡರೂ ನಂಬಿಕೆ ಇದ್ದರೆ ದೇವರು ಕೈ ಹಿಡಿದು ಮೇಲಕ್ಕೆತ್ತುತ್ತಾನೆ ಅನ್ನುವ ಸಂದೇಶ ಈ ವಚನದಲ್ಲಿದೆ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚು ವಚನ ಮತ್ತು ವಚನದ ತಾತ್ಪರ್ಯದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಶರಣಾರ್ಥಿಗಳು.